ಜಿಗ್ ಜಾಗ್ ಝೂಮ್ ಅಂತ ನಾನು ಹೊರಟೆ ಇವತ್ತು ಕಂಪನಿಗೆ. ಆಮೇಲೆ ಸಂಜೆ ಕ್ರಿಕೆಟ್ ಪ್ರಾಕ್ಟೀಸಿಗಂತ ಹೋಗಿದ್ವಿ. ಮೇಡಮ್ ಎಲ್ಲ ಬಂದಿದ್ರು, ಹಾಯ್ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ. ಇವ್ರಿಗಂತೂ ತುಂಬಾನೇ ಇಷ್ಟ ಕ್ರಿಕೆಟ್ ಆಡೋದು. ನನ್ಗಂತೂ ಕ್ರಿಕೆಟ್ ಬರೋದೇ ಇಲ್ಲ. ಇವರೆಲ್ಲ ಹಾಯ್ ಮಾಡ್ತಾರೆ. ಇವರೆಲ್ಲ ನಮ್ಮ ಕಂಪನಿಯಲ್ಲಿ ಇದ್ದಾರೆ, ನನ್ನ ಫ್ರೆಂಡ್ಸ್. ಇವ್ರು ನನಗೆ ಕ್ರಿಕೆಟ್ ಬಗ್ಗೆ ಏನು ಗೊತ್ತಿಲ್ಲ. ನನಗೆ ಒತ್ತಾಯ ಮಾಡಿ ತಗೊಂಡಿದ್ದಾರೆ ಇವ್ರು. ನಾ ಗೆಲ್ಲಿಸ್ತೇನೋ ಸೋಲಿಸ್ತೇನೋ ಇವ್ರಿಗೆ ಗೊತ್ತಿಲ್ಲ. ಇವರೇ ಏನಾದ್ರು ಮಾಡ್ಬೇಕಾದ. ಆಮೇಲೆ ಇವ್ರಿಗೆ ಸ್ವಲ್ಪ ಡಾನ್ಸ್ ಗೀಸ್ ಮಾಡಂತ ಹೇಳಿದೆ. ಇವ್ರು ಡಾನ್ಸ್ ಗೀಸ್ ಮಾಡತ್ತಾರ. ಹಾಗೆ ಮಾಡಿ ಈಕಿ ನೋಡಿ ಕ್ಯೂಟ್ ಬೇಬಿ. ಎಷ್ಟು ಚಂದ ನೋಡ. ಮತ್ತೆ ಈಕಿ ನೋಡ ಇವಳು ಕ್ಯೂಟ. ಬ್ಯಾಟ್ ಹಿಡ್ಕೊಂಡು ನೋಡಿ. ಇವ್ರು ಚೆನ್ನಾಗಿ ಆಡ್ತಾರೆ. ನನಗಿಂತ ಇವ್ರು ತುಂಬಾ ಅಂದ್ರೆ ತುಂಬಾ ಬೆಟರ್. ತುಂಬಾ ಚೆನ್ನಾಗಿ ಮಾತಾಡ್ತಾರು ಕೂಡ. ಆಮೇಲೆ ನಾವು ನನ್ಗಂತೂ ಮನ್ಸೇ ಇರಲಿಲ್ಲ, ಸುಮ್ಮನೆ ಇದ್ದೇ ವ್ಲಾಗಿಂಗ್ ಮಾಡ್ತಾ ಕೂರ್ಲಿ ಏನೋ ಹೀಗೆ ಅನ್ಸ್ತಾಯ್ತು. ಆಮೇಲೆ ಮೇಡಮ್ ಅಂದ್ರಲ್ಲ, ನೋಡ್ರಿ ಈಗ ಪ್ರಾಕ್ಟೀಸ್ ಮಾಡೋಣ ಅಂತ ಹೋಗಿದ್ರು. ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಪ್ರಾಕ್ಟೀಸ್ ಎಲ್ಲ ಇನ್ನೂ ಬ್ಯಾಟ್ ಬಾಲ್ ಹಿಡಿಯೋಕೆ ಬರ್ತಿರ್ಲಿಲ್ಲ ನನಗಂತೂ. ಈ ಹುಡುಗರೆಲ್ಲ ಸಣ್ಣ ಹುಡುಗರು ಕೂಡ ಇದ್ರು. ಇವಳಂತೂ ಬಾಲಿಂಗ್ ಇಷ್ಟು ಚೆನ್ನಾಗಿ ಮಾಡ್ತಾಳೆ ಗುರು, ನಿಜ ಚೆನ್ನಾಗಿ ಮಾಡ್ತಾಳೆ. ತೋರಿಸ್ತೇನೆ ನಿಮಗೆ ನೋಡ್ರಿ. ಹೆಂಗೆ ಹೊಡಿತಾಳೆ ಅಂದ್ರೆ ವಿರಾಟ್ ಕೊಹ್ಲಿಗೂ ಮೀರಿಸ್ತಾಳೇನೋಪ್ಪ. ಇವ್ರು ನೋಡಿ ಆಟ ಆಡೋದ್ ಬಿಟ್ಟು ಸುಮ್ಮನೆ ಎಲ್ಲರೂ ಕಮೆಂಟ್ ಮಾಡ್ಕೊಂತ ನಿಂತಾರ ಅವ್ರು. ನಾನಂತೂ ಆಟ ಆಡಿಲ್ಕಡೆ ನನಗೆ ಎಷ್ಟು ಸುಸ್ತಾಗೈತೆ ಅಂದ್ರೆ ಕಾಲು ಸಾದಿತ್ತು. ನಾನು ಸುಮ್ಮನೆ ಕುಂತೆ, ನಾನು ಕರ್ಗನ ಅದೇ ಬಿಸಿಲೊಳಗೆ ಸುಮ್ಮನೆ ಕುಂತೆ. ನಾನು ಹೋಗ್ಬಿಟ್ಟೆ ಅಲ್ಲಿಂದ